ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಮಾಜಿ ಶಾಸಕರುಗಳೇ, ಹಾಲಿ ಶಾಸಕರುಗಳೇ, ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ನಮ್ಮ ಅಭ್ಯರ್ಥಿ ಉಮೇಶ್ ಮೇಟಿಯವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಅನೇಕ ಜನ ಮಂತ್ರಿಗಳು, ಶಾಸಕರು ಮಾತನಾಡಿದ್ದಾರೆ. ಅವರೆಲ್ಲರೂ ಕೂಡ ಮಾತನಾಡಿ ನಮ್ಮ ಅಭ್ಯರ್ಥಿಯಾದಂಥ ಉಮೇಶ್ ಭೇಟಿ ಅವರಿಗೆ ಆಶೀರ್ವಾದ ಮಾಡಿ ವೋಟ್ ಕೊಟ್ಟು ಅವರನ್ನು ವಿಧಾನಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ಮಾತನಾಡಿದ್ದಾರೆ. ಇದು ಒಂದು ಉಪಚುನಾವಣೆ, ಸಾರ್ವಜನಿಕ ಚುನಾವಣೆ ಅಲ್ಲ. ಈ ಚುನಾವಣೆ ಆಕಸ್ಮಿಕವಾಗಿ ಬಂದದ್ದು, ನಾವ್ಯಾರು ಕೂಡ ಬಯಸಿರಲಿಲ್ಲ. ಮೇಟಿಯವರಿಗೆ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಅವರನ್ನು ವೋಟ್ ಹಾಕಿ ಆರಿಸಿ ಕಳಿಸಿದ್ರಿ. ಅವರು ಅವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿ ಅಕಾಲಿಕ ಮರಣಕ್ಕೆ ತುತ್ತಾದರು. ಅವರು ಖಾಲಿಯಾದದರಿಂದ ಅವರ ಜಾಗಕ್ಕೆ ಇನ್ನೊಬ್ಬರನ್ನ ಭರ್ತಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ನಮ್ಮ ಪಕ್ಷದ ಹೈಕಮಾಂಡ್ ಅವರ ಕುಟುಂಬ ವರ್ಗದವರಿಗೆ, ಅವರ ಕಿರಿಯ ಪುತ್ರರಾದಂಥ ಉಮೇಶ್ ಭೇಟಿ ಅವರಿಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ಹಾಗಾಗಿ ಈ ಚುನಾವಣೆ ನಡೀತಾ ಇದೆ. ಮೇ 20ಕ್ಕೆ 3 ವರ್ಷ ಆಗುತ್ತೆ. ಇನ್ನ 2 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಭೇಟಿಯವರು ಏನೇನು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅವನ್ನೆಲ್ಲ ಮುಂದುವರಿಸಬೇಕಾದ್ರೆ ಉಮೇಶ್ ಭೇಟಿಯವರು ಶಾಸಕರಾಗಿ ಬರ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರು ಶಾಸಕರಾದರೆ ಮೇಟಿಯವರು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅಥವಾ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ಆಯ್ಕೆ ಇರ್ತಕ್ಕಂಥದ್ದು 2. ಉಮೇಶ್ ಭೇಟಿಯವರನ್ನ ಶಾಸಕರನ್ನಾಗಿ ಮಾಡಬೇಕಾ, ಬಿಜೆಪಿ ಅಭ್ಯರ್ಥಿಯನ್ನ ಶಾಸಕರಾಗಿ ಮಾಡಬೇಕಾ? ಸ್ವಾಭಾವಿಕವಾಗಿ ಉಮೇಶ್ ಭೇಟಿಯವರನ್ನ ಆಯ್ಕೆ ಮಾಡಿದ್ರೆ
ನಿಮ್ಮ ಪ್ರತಿನಿಧಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ನನಗಿದೆ. ಮೇಟಿಯವರು ಸಾವಿರದ 1989ರಿಂದ ಶಾಸಕರಾಗಿದ್ದಾರೆ, ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ಅವರು 5 ಸಾರಿ ಶಾಸಕರಾಗಿ, ಒಮ್ಮೆ ಲೋಕಸಭಾ ಸದಸ್ಯರಾಗಿ, 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಅವರು ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಯಾರು ತಳ ಸಮುದಾಯ ಇದೆ, ಬಡವರು ಯಾರಿದ್ದಾರೆ ಅವರೆಲ್ಲರ ಪರವಾಗಿ ಕೆಲಸ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ತಮಗೆ ಮನವರಿಕೆ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಬಿಜೆಪಿಯವರು ಈ ಚುನಾವಣೆಯಲ್ಲಿ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ. ಈಗ ನಮ್ಮ ಮೇಲೆ ಸುಳ್ಳನ್ನು ಹೇಳ್ಕೊಂಡು ಅಪಪ್ರಚಾರ ಮಾಡಿ, ಅನಗತ್ಯ ಟೀಕೆಗಳನ್ನು ಮಾಡಿ, ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ, ಈ ರಾಜ್ಯ ಆರ್ಥಿಕವಾಗಿ ದುರ್ಬಲವಾಗಿದೆ, ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ, ಖಜಾನೆಯಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ ಅಂತೇಳಿ ಅನೇಕ ಅಪಪ್ರಚಾರಗಳನ್ನ ಮಾಡಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಸುಳ್ಳು. ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಸುಳ್ಳು ಆರೋಪಗಳು ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಏನ್ ಮಾಡಿದೀವಿ ಅಂತ ಹೇಳ್ಬೇಕು. 2008ರಿಂದ 2013 ಅಧಿಕಾರದಲ್ಲಿದ್ದರು, 3 ಜನ ಮುಖ್ಯಮಂತ್ರಿಗಳಾಗಿದ್ರು. ಯಡಿಯೂರಪ್ಪನವರು, ಸದಾನಂದ ಗೌಡರು, ಆಮೇಲೆ ಜಗದೀಶ್ ಶೆಟ್ಟರ್. 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳಾಗಿ ನಾವೇನು ಮಾಡಿದ್ದೀವಿ ಅಂತ ನಿಮ್ಮ ಮುಂದೆ ಇಡಬೇಕು. ಈ ಕಾರಣಕ್ಕೋಸ್ಕರ ನಮ್ಗೆ ಓಟ್ ಕೊಡಿ ಅಂತ ಕೇಳಬೇಕು. ಅದನ್ನು ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಏನು ಮಾಡಿಲ್ವಲ್ಲ, ಹೇಳಲಿಕ್ಕೆ ಏನೂ ಇಲ್ಲ, ಅದಕ್ಕೋಸ್ಕರ ಏನು ಮಾತಾಡಲ್ಲ. ಅವರು ಅಧಿಕಾರದಲ್ಲಿದ್ದಾಗ ಈ ರಾಜ್ಯದಲ್ಲಿ ಲಂಚ ಹೊಡೆಯೋದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ, ಅಭಿವೃದ್ಧಿ ಕೆಲಸಗಳನ್ನು ಮಾಡಲೇ ಇಲ್ಲ. ನಿಮಗೆ ಉದಾಹರಣೆ ಮೂಲಕ ಹೇಳಬೇಕು ಅಂತಂದ್ರೆ 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ದರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಮತ್ತೆ ಹಿಂಭಾಗದಿಂದ 2019ರಲ್ಲಿ ಅಧಿಕಾರಕ್ಕೆ ಬಂದರು. ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು. 2 ಸಾರಿ ಕರ್ನಾಟಕದಲ್ಲಿ ಅಧಿಕಾರ ಮಾಡಿದ್ದಾರೆ. ಒಂದು ಸಾರಿ 2008ರಿಂದ 13ನೇ ಇಸ್ವಿ, ಆಮೇಲೆ 2019ರಿಂದ 23ನೇ ಇಸ್ವಿ. 9 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದಾರೆ. ಈ 9 ವರ್ಷಗಳಲ್ಲಿ ಈ ರಾಜ್ಯದ ಬಡವರಿಗೆ
ಏನು ಮಾಡಿದ್ದೀವಿ, ರೈತರಿಗೆ ಏನು ಮಾಡಿದ್ದೀವಿ, ಮಹಿಳೆಯರಿಗೆ ಏನು ಮಾಡಿದ್ದೀವಿ, ಹಿಂದುಳಿದವ್ರಿಗೆ ಏನು ಮಾಡಿದ್ದೀವಿ, ದಲಿತರಿಗೆ ಏನು ಮಾಡಿದ್ದೀವಿ ಅಂತ ಹೇಳ್ಬೇಕು. ಅವರು ಏನೂ ಮಾಡೂ ಇಲ್ಲ, ಹೇಳಲಿಕ್ಕೆ ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ